ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೂ ಪ್ರಿಂಟ್ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಮೂರು ಬ್ಲೂ ಪ್ರಿಂಟ್ ಇದೆ ಮ್ಯಾಮ್. ಯಾವ ರೀತಿಯಾಗಿ ಓದ್ಕೋಬೇಕು, ಬ್ಲೂ ಪ್ರಿಂಟ್ ಬರುತ್ತೋ, ಪ್ರಿಪ್ರೇಟರಿ ಎಕ್ಸಾಮಿಗೆ ಬರುತ್ತೋ, ಫೈನಲ್ ಎಕ್ಸಾಮಿಗೆ ಬರುತ್ತೋ, ಎಕ್ಸಾಮ್ 1ಗೆ ಬ್ಲೂ ಪ್ರಿಂಟ್ 1ನ, ಎಕ್ಸಾಮ್ 2ಗೆ ಬ್ಲೂ ಪ್ರಿಂಟ್ 2ನ, ಎಕ್ಸಾಮ್ 3ಗೆ ಬ್ಲೂ ಪ್ರಿಂಟ್ 3ನ, ಎಲ್ಲ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ, ಓಕೆನಾ. ಸೊ ಇಲ್ಲಿ ನಾನು ಹೇಳ್ದೆ ನಿಮಗೆ ಬ್ಲೂ ಪ್ರಿಂಟ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ನೀವೇನಂತ ತಿಳ್ಕೊಂಡಿದ್ದೀರಾ, ಎಕ್ಸಾಮ್ 1ಗೆ, ಎಕ್ಸಾಮ್ 2ಗೆ, ಎಕ್ಸಾಮ್ 3ಗೆ ಆ ರೀತಿಯಾಗಿ ಮೂರು ಬ್ಲೂ ಪ್ರಿಂಟ್ನ ಕೊಟ್ಟಿದ್ದಾರೆ. ಸೊ ಮತ್ತು ಇನ್ನೇನು ಡೌಟ್ ಇರುತ್ತೆ ನಿಮಗೆ ಅಂತಂದರೆ, ಸೊ ಇನ್ನೇನಾದರೂ ನಮಗೆ ಇವಾಗ ಫೈನಲ್ ಎಕ್ಸಾಮ್ ಬರ್ತಿದೆಯಲ್ಲ, ಇನ್ನೇನಾದರೂ ಒಂದು ಓವರಾಲ್ ಒಂದು ಬ್ಲೂ ಪ್ರಿಂಟ್ ಅಂತ ಏನಾದರೂ PU ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡ್ತಾರಾ ಮ್ಯಾಮ್ ಅಂತ ಕೇಳೋದಾದರೆ, ಸೊ ಇಲ್ಲ, PU ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ಯಾವುದೇ ರೀತಿಯಾದಂಥ ಬ್ಲೂ ಪ್ರಿಂಟು ಅವರು ರಿಲೀಸ್ ಮಾಡೋದಿಲ್ಲ. ಈಗಾಗಲೇ ಮುಂಚೆನೇ ನಿಮಗೆ ಏನು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ದಾರೆ ಅದೇ ನಿಮಗೆ ಫೈನಲ್ ಆಗಿರುತ್ತೆ, ಓಕೆನಾ. ಸೊ ಇವಾಗ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಯಾವ ರೀತಿಯಾಗಿ ಓದ್ಕೋಬೇಕು, ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ಶುರು ಮಾಡಬೇಕು ಮ್ಯಾಮ್ ಅಂತ ನೀವು ಕೇಳೋದಾದರೆ, ಅದ್ರ ಬಗ್ಗೆ ನಿಮಗೆ ಫುಲ್ ಇನ್ನೂ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮೂರು ಬ್ಲೂ ಪ್ರಿಂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಓವರಾಲ್ 95% ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ಅತಿ ಹೆಚ್ಚು ಕಮೆಂಟ್ಸ್ ಬಂತು ಅಂತ ಅಂದರೆ, ಓಕೆನಾ. ಸೊ ಇವಾಗ ನಿಮಗೆ ಬ್ಲೂ ಪ್ರಿಂಟ್ ಏನಿದೆ, ಆ ಮೂರು ಬ್ಲೂ ಪ್ರಿಂಟು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ ಫೈನಲ್ ಎಕ್ಸಾಮ್ಗೂ ಕೂಡ ಮೂರು ಬ್ಲೂ ಪ್ರಿಂಟು ಕನ್ಸಿಡರ್ ಮಾಡಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ, ಓಕೆನಾ. ನನಗೆ ಅದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಬ್ಲೂ ಪ್ರಿಂಟ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನಾನು ಅದಕ್ಕೆ ಒಂದು ಸಪ್ರೇಟ್ ಆದಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಮೂರು ಬ್ಲೂ ಪ್ರಿಂಟ್ನ ಇಟ್ಕೊಂಡು ಚಾಪ್ಟರ್ ವೈಸ್ ಪ್ರಿಪ್ರೇಷನ್ನ ಶುರು ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು 10 to 12 ಡೇಸ್ದು ಸ್ಟಡಿ ಪ್ಲ್ಯಾನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ವಿಡಿಯೋನ ನೋಡಿ ಚಾನಲ್ಗೆ ವಿಸಿಟ್ ಮಾಡಿ, ರೀಸೆಂಟ್ ವೀಡಿಯೋಸಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ನೀವೇನು ಮಾಡಬೇಕು, PU ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರೋಂಥ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅದು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಮಾಡೆಲ್ ಕ್ವಶನ್ ಪೇಪರು ಕೂಡ ಸಹ ನಿಮಗೆ ಮೂರು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಅವೆಲ್ಲ ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಆ ಮೂರು ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಚೆನ್ನಾಗಿ ತರುವಾಗಿ. ಇನ್ನೇನು ಕಮೆಂಟ್ ಆಗ್ತೀರಾ ನೀವು ಅಂತ ಅಂದರೆ, ಮ್ಯಾಮ್ ಬರೀ ನಾವು ಮೂರು ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ನಾವು ಪಾಸ್ ಆಗ್ತೀವಾ, ಅಥವಾ ನಾವು ಅಂದ್ಕೊಂಡಿರೋಷ್ಟು ಮಾರ್ಕ್ಸ್ ಬರುತ್ತಾ ಅಂತಂದರೆ, ಒಂದು ತಿಳ್ಕೊಳ್ಳಿ, ಯಾವುದೋ ಒಂದು ಕ್ವಶನ್ ಪೇಪರು ಅಥವಾ ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಇಟ್ಕೊಂಡು ನೀವು ಹೋಗಿ ಎಕ್ಸಾಮ್ನ 80 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಾ ಅಥವಾ 70 ಮಾರ್ಕ್ಸಿಗೆ ನಾವು ಎಕ್ಸಾಮ್ ಬರೀತಿದ್ದೀವಿ ಅಂತಂದರೆ ಖಂಡಿತ ಬರಲ್ಲ. ನಿಮ್ಮ ಬ್ಯಾಡ್ ಲಕ್ ಆಗಿತ್ತು ಅಂತಂದರೆ ಅದರಲ್ಲಿ 1-2-3 ಕ್ವಶನ್ನು ರಿಪೀಟ್ ಆಗ್ಬೋದು ಅಷ್ಟೇ. ಕಂಪ್ಲೀಟಾಗಿ ನಾವು ಯಾವುದೋ ಒಂದು ಕ್ವಶನ್ ಪೇಪರ್ ಅಥವಾ ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ ನಾವು ಸ್ಟಿಕ್ಕನ್ ಆಗಬಾರ್ದು. ಸೊ ನಾನೇನು ಹೇಳ್ತೀನಿ ಅಂದರೆ, ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದೆ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸುಮಾರು ಒಂದು 5ರಿಂದ 6 ವರ್ಷದ್ದು, 7 ವರ್ಷದ್ದು, 10 ವರ್ಷದ್ದು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀರ. ಅದರಲ್ಲಿ ನೀವು ಅಷ್ಟು ಕ್ವಶನ್ ಪೇಪರ್ನ ನೀಟಾಗಿ ಓದ್ಕೊಳ್ತಾ ಬಂದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಈ MCQಸಿಂದ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಿಂದ ಎಷ್ಟು ರಿಪೀಟ್ ಆಗಿದೆ, 2 ಮಾರ್ಕ್ಸ್ ಸೆಕ್ಷನ್ನು, 5 ಮಾರ್ಕ್ಸ್ ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವುದೋ ಒಂದು ಕ್ವಶನ್ ಪೇಪರು ಅಥವಾ ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರಿಂದ ನಾವು ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕಾಗಲ್ಲ, ನಾವು ಅಂದ್ಕೊಂಡಿರೋಷ್ಟು ಸ್ಕೋರ್ ಮಾಡೋದಕ್ಕಾಗಲ್ಲ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಫಸ್ಟು ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತೀನಿ ಅದ್ರ ಮೇಲೆ ಚೆನ್ನಾಗಿ ಪರ್ಫೆಕ್ಟಾಗಿ ಓದಿ. ಯಾವ ಕ್ವಶನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಯಾವ ಕ್ವಶನ್ ಕೂಡ ಸ್ಕಿಪ್ ಮಾಡಬೇಡಿ. ಅದಾದ ನಂತರ
ನಾನು ಹೇಳಿದೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಅದರಲ್ಲಿ ನಾನು ಏನು ಕ್ವಶನ್ಸ್ ಕೊಡ್ತೀನಿ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕು, ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ, 3 ಮಾಡೆಲ್ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಓಕೆನಾ? ಈ ಒಂದು ವಿಡಿಯೋ ಎಲ್ಲ ಸ್ಟ್ರೀಮ್ಗೂ ಅನ್ವಯ ಆಗುತ್ತೆ. ಲೈಕ್ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.